ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಮಿತಾ GHPS ಹಿರಿಯರ ಶಾಲೆಯಲ್ಲಿ ಓದ್ತಾ ಇದ್ದೀನಿ. ಇನ್ನು ನಾವು ವರ್ಗ ಸಂಖ್ಯೆ ಕಂಡುಹಿಡಿಯತಕ್ಕಂಥ ಸುಲಭ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ತರಗತಿಯಲ್ಲಿ ಗುಣಾಕಾರ ವಿಧಾನದಿಂದ ವರ್ಗ ಸಂಖ್ಯೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟಕರ ಹಾಗೂ ಸಮಯನ ತೆಗೆದುಕೊಳ್ಳುತ್ತೆ. ಆದ್ದರಿಂದ ನಾನಿವತ್ತು ನಿಮಗೆ ಕೇವಲ 10 ರಿಂದ 15 ಸೆಕೆಂಡಲ್ಲಿ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯತಕ್ಕಂಥ ಎರಡು ಅಂಕೆಗಳ ಸಂಖ್ಯೆಯ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯತಕ್ಕಂಥ ಒಂದು ಸುಲಭ ವಿಧಾನವನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪ್ರಶ್ನೆ, ನಾನಿವತ್ತು 23 ಸ್ಕ್ವೇರ್ ತಗೊಂಡಿದ್ದೀನಿ. ಮೊದಲು 23 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಡ್ಯಾಶಸ್ನ ಹಾಕೊಳ್ಳೋಣ. ಮೊದಲನೇ ಹಂತ. ಈಗ ನಾವು ಬಿಡಿ ಸ್ಥಾನದ ಅಂಕೆಯ ವರ್ಗವನ್ನು ಇಲ್ಲಿ ಬರ್ಕೊಳ್ಳೋಣ. ಹಾಗೆ 10ರ ಸ್ಥಾನದ ವರ್ಗವನ್ನು ಇಲ್ಲಿ ಬರೆಯೋಣ 4. ಹಾಗೆ ಪ್ರತಿ ಅಂಕೆಯನ್ನು ಗುಣಿಸೋಣ. ಇದ್ರ ಜೊತೆ 2 ಸೇರಿಸ್ಕೊಂಡು ಗುಣಿಸ್ಬೇಕು. 2 3 6, 6 2 12. ಇಲ್ಲಿ 12 ಬಂದಿದೆ. ಇಲ್ಲಿ ಬಿಡಿ ಸ್ಥಾನಕ್ಕೆ ಮಾತ್ರ ಜಾಗ ಇರುತ್ತೆ, ಇಲ್ಲಿ 10ರ ಸ್ಥಾನಕ್ಕೆ ಇರೋದಿಲ್ಲ. ಹಾಗಾಗಿ 1ನ್ನ ಈ ಕಡೆ ಶಿಫ್ಟ್ ಮಾಡಿ ಇದಕ್ಕೆ ಸೇರಿಸಿದ್ರೆ 5 ಆಗುತ್ತೆ. ಈಗ ನಮಗೆ ಆನ್ಸರ್ ಬಂದೋಯ್ತು. 23 ಸ್ಕ್ವೇರ್ ಇಸ್ ಈಕ್ವಲ್ ಟು 529. ಈಗ ಎರಡನೇ ಲೆಕ್ಕ. 37 ತಗೊಂಡಿದ್ದೀನಿ ನಾನು. 37 ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಡ್ಯಾಶಸ್ ಹಾಕೋಬೇಕು ಫಸ್ಟ್. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆಯ ವರ್ಗವನ್ನು ಬರ್ಕೋಬೇಕು. ಮತ್ತೆ 10ರ ಸ್ಥಾನದಲ್ಲಿರೋ ಸಂಖ್ಯೆಯ ವರ್ಗವನ್ನು ಮೊದಲನೇ ಸ್ಥಾನದಲ್ಲಿ ಬರೀಬೇಕು. ಈಗ ಪ್ರತಿ ಅಂಕೆಯನ್ನು ಗುಣಿಸೋಣ. ಇದ್ರ ಜೊತೆ 2ನ್ನು ಸೇರಿಸ್ಕೊಂಡು ಗುಣಿಸೋಣ. 3 7 21, 21 2 42. ಈಗ ಈ ಸಂಖ್ಯೆನ ಇಲ್ಲಿ ಬರ್ಕೊಳ್ಳೋಣ. ಈಗ ಮೊದಲೆರಡು ಸ್ಥಾನಗಳಲ್ಲಿ ಒಂದಂಕೆ ಮಾತ್ರ ಸ್ಥಾನ ಇರುತ್ತೆ, ಎರಡನೇ ಅಂಕೆ ಬಿಡಿ ಸ್ಥಾನಕ್ಕೆ ಮಾತ್ರ ಇಲ್ಲಿ ಸ್ಥಾನ ಇರುತ್ತೆ. 10ರ ಸ್ಥಾನವನ್ನ ದಶಕ ಅಂತ ತಗೊಂಡು ವರ್ಗಾವಣೆ ಮಾಡೋಣ. ಇಲ್ಲಿ 4 ಇದೆ, 4ನ್ನ ನೆಕ್ಸ್ಟ್ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಬರ್ಕೊಂಡು ಸೇರಿಸ್ತಾ ಇದ್ದೀನಿ. 46. ಇಲ್ಲೂ ಸಹ 10ರ ಸ್ಥಾನ ದಶಕವಾಗಿರುತ್ತೆ, ಅದರಿಂದ ಇದನ್ನು ಮುಂದಿನ ಸ್ಥಾನಕ್ಕೆ ಕಳಿಸ್ತಾ ಇದ್ದೀನಿ. ಮೊದಲನೇ ಸ್ಥಾನದಲ್ಲಿ ಎಷ್ಟು ಅಂಕೆ ಇದ್ರೂ ನಡೆಯುತ್ತೆ. 9, 14, 13. ಈಗ ನಮಗೆ ಆನ್ಸರ್ ಬಂದಿದೆ. 37 ಸ್ಕ್ವೇರ್ ಇಸ್ ಈಕ್ವಲ್ ಟು 1369. 37ರ ವರ್ಗ 1369. ಮೂರನೇ ಲೆಕ್ಕನ ಮಾಡೋಣ. ಈಗ 48 ತಗೊಂಡಿದ್ದೀನಿ ನಾನು. 48 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಡ್ಯಾಶಸ್ ಹಾಕೋಣ. ಈಗ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆ ವರ್ಗವನ್ನು ಬರ್ಕೊಳ್ಳೋಣ. ಹಾಗೆ 10ರ ಸ್ಥಾನದಲ್ಲಿರೋ ಸಂಖ್ಯೆಯ ವರ್ಗವನ್ನು ಇಲ್ಲಿ ಬರ್ಕೊಳ್ಳೋಣ. ಈಗ ಪ್ರತಿ ಸಂಖ್ಯೆಯಲ್ಲಿರೋ ಸಂಖ್ಯೆನ ಬರ್ಕೊಂಡು ಗುಣಿಸೋಣ. ಅದ್ರ ಜೊತೆ 2ನ್ನ ಸೇರಿಸ್ಕೊಳ್ಳೋಣ. 4 8 32, 32 2 64. ಈ 64ನ್ನ ಇಲ್ಲಿ ಬರ್ಕೊಳ್ಳೋಣ. ಈ ಸಂಖ್ಯೆಯಲ್ಲಿ 4 6 ದಶಕ. ಇದನ್ನ ಮುಂದಿನ ಸಂಖ್ಯೆ ಸ್ಥಾನಕ್ಕೆ ಕಳಿಸೋಣ. 6, ಇದನ್ನ ಸೇರಿಸೋಣ. 10, 1 ದಶಕ 70. ಇದರಲ್ಲಿ 7 ದಶಕ. ಇದನ್ನ ಮುಂದಿನ ಸಂಖ್ಯೆಗೆ ಕಳಿಸೋಣ. 16 7 23. ಈಗ ನಮಗೆ ಆನ್ಸರ್ ಬಂದಿದೆ. 48 ಸ್ಕ್ವೇರ್ ಇಸ್ ಈಕ್ವಲ್ ಟು
2304 48ರ ವರ್ಗ 2304. ಇವಾಗ ಕಡೆಯ ಒಂದು ಲೆಕ್ಕವನ್ನು ಮಾಡೋಣ. ನಾನು 56 ತಗೊಂಡಿದ್ದೀನಿ. 56 ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಡ್ಯಾಶಸ್ ಹಾಕೊಳ್ಳೋಣ. ಈಗ ಬಿಡಿ ಸ್ಥಾನದಲ್ಲಿರೋ ಅಂಕೆಯ ವರ್ಗವನ್ನು ಇಲ್ಲಿ ಬರೆಯೋಣ. 10ರ ಸ್ಥಾನದಲ್ಲಿರೋ ಅಂಕೆಯ ವರ್ಗವನ್ನು ಇಲ್ಲಿ ಬರೆಯೋಣ. ಈಗ ಈ ಅಂಕೆಗಳನ್ನ ಗುಣಿಸ್ಕೊಳ್ಳೋಣ. 5 × 6 ಇದ್ರ ಜೊತೆ 2 ಸೇರಿಸ್ಕೊಳ್ಳೋಣ. 5 × 30, 32 60. 60ನ್ನ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ 6 ಹಾಗೆ ಇರಲಿ. 10ರ ಸ್ಥಾನದಲ್ಲಿರೋ ಅಂಕೆಯನ್ನ ದಶಕ ಅಂತ ತಗೊಂಡು ಮುಂದಿನ ಸ್ಥಾನಕ್ಕೆ ಕಳಿಸೋಣ. ಈಗ 63. ಇಲ್ಲಿರೋ 10ರ ಸ್ಥಾನದಲ್ಲಿರೋ ಅಂಕೆಯನ್ನ ದಶಕ ಅಂತ ತಗೊಂಡು ಮುಂದಿನ ಸ್ಥಾನಕ್ಕೆ ಕಳಿಸೋಣ. 6 1 31. ಈಗ ನನಗೆ ಆನ್ಸರ್ ಬಂದಿದೆ. 56 ಸ್ಕ್ವೇರ್ ಈಸ್ ಈಕ್ವಲ್ ಟು 3136. 56ರ ವರ್ಗ 3136. ಯಾರೋ ಮೊದಲನೇ ಲೆಕ್ಕ ಅರ್ಥ ಆಗಿಲ್ಲ ಅಂತ ಹೇಳಿದ್ರು, ಅದಕ್ಕಾಗಿ ಅವರಿಗೋಸ್ಕರ ಈಗ ಮೊದಲನೇ ಲೆಕ್ಕನ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು 23 ಸ್ಕ್ವೇರ್ ತಗೊಂಡಿದ್ದೀನಿ. ಇಲ್ಲಿ 23 ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಡ್ಯಾಶಸ್ನ ಹಾಕೊಳ್ಬೇಕು. ಮೊದಲನೇ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆಯ ವರ್ಗವನ್ನು ಮೊದಲನೇ ಸ್ಥಾನದಲ್ಲಿ ಬರ್ಕೊಂಡು 10ರ ಸ್ಥಾನದಲ್ಲಿರೋ ಸಂಖ್ಯೆಯ ವರ್ಗವನ್ನು ಕಡೆ ಸ್ಥಾನದಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿರೋ ಅಂಕೆಗಳನ್ನು ಗುಣಿಸ್ಕೊಳ್ಬೇಕು. ಹಾಗೆ ಇದ್ರ ಜೊತೆ 2 ಗುಣಿಸ್ಕೊಂಡು ಬಂದಿರೋ ಆನ್ಸರ್ 12. 12ನ್ನ ಇಲ್ಲಿ ಬರ್ತಿದ್ದೀವಿ. ಒಂದು ದಶಕವನ್ನು ಇಲ್ಲಿ ಕಳಿಸಿದ್ದೀವಿ. 5 5 2 9 ಇದೆ. ಅದರಿಂದ 23 ಸ್ಕ್ವೇರ್ ಈಸ್ ಈಕ್ವಲ್ ಟು 529. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗಾಗಿ ನಾನು ಈಗ 2 ಲೆಕ್ಕಗಳನ್ನು ಹಾಕಿದ್ದೀನಿ, 64 ಮತ್ತು 93. ಈ ಲೆಕ್ಕಗಳನ್ನು ಮಾಡಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ 3 ಅಂಕೆಗಳ ಸಂಖ್ಯೆಯ ವರ್ಗವನ್ನು ಹೇಗೆ ಕಂಡುಹಿಡಬೇಕು ಅಂತ ತಿಳಿಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.